ಸರ್ ತುಂಬ ಜನ ಅವರವರ ಅನುಭವಗಳನ್ನ ಹೇಳ್ಕೊಳ್ತಾರೆ. ನಿರ್ದೇಶಕರು, ಸಿನಿಮಾಟೋಗ್ರಫರ್ಗಳು, ಸೀನಿಯರ್ ಟೆಕ್ನಿಷಿಯನ್ಗಳು. ಈ ನೆಗೆಟಿವ್ ಇದ್ದಾಗ ಸ್ವಲ್ಪ ಡಿಸಿಪ್ಲಿನ್ ಇತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ. ಈಗ ಡಿಜಿಟಲ್ ಬಂದ ಮೇಲೆ ಮೂವಿ ಮೇಕಿಂಗ್ ಅನ್ನೋದು ಒಂದು ಹ್ಯಾಂಡ್ ಪಿಕ್ಡ್ ಆಗಿದೆ ಅಂತ. ಆ ಡಿಫ್ರೆನ್ಸಸ್ ಏನಾದರೂ ಕಾಣಿಸ್ತಾ ಅಥವಾ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದ್ರ ನೀವು? ಡಿಸಿಪ್ಲಿನ್ನು ಇತ್ತು ಅಂದರೆ ಅದು ಈಗೂ ಇದೆ, ಹಂಗಂತೇನಲ್ಲ. ಬಟ್ ನಾವು ಟೀಮ್ ಹೆಂಗಿರುತ್ತೆ, ಈಗ ಡೈರೆಕ್ಟ್ರು, ಈಗ ಫಿಲಮಿಂದ ಮಾಡಿ ಡಿಜಿಟಲ್ ಮಾಡೋ ಡೈರೆಕ್ಟ್ರುಗಳು ತುಂಬ ಜನ ಇದ್ದಾರೆ. ಸೊ ಬಟ್ ಅವಾಗೇನೆಂದರೆ ಆ ಕ್ಯಾಮ್ರಾ ರನ್ ಆಗ್ಬೇಕಾದ್ರೆ ಒಂದು ಸೌಂಡ್ ಇರ್ತಿತ್ತಲ್ಲ, ಆ ಸೌಂಡಿಗೆ ಇಡೀ ಸೆಟ್ ಸೈಲೆಂಟಾಗಿರೋದು. ಆಮೇಲೆ ಮೂರು ನನ್ನಿಂದ ಆಗಬಾರ್ದಂತ, ನಾನು ಆರ್ಟಿಸ್ಟ್ಗಳಿಗೆ ನನ್ನಿಂದ ಆಗಬಾರ್ದಂತ, ಇನ್ನೊಬ್ಬನು ಆ ಡಿಪಾರ್ಟ್ಮೆಂಟ್ ಎಲ್ಲರೂ ನನ್ನಿಂದ ತೊಂದರೆ ಆಗಬಾರ್ದು, ನನ್ನಿಂದ ಮೋರ್ ಆಗಬಾರ್ದು ಅಂಥೇಳಿ ಎಲ್ಲರೂ ಅಲರ್ಟಾಗಿ ಬೆಸ್ಟ್ ಒಂದೇ ಶಾರ್ಟಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಇವಾಗ ಏನಂದರೆ ಪರವಾಗಿಲ್ಲ ಬಿಡು, ಅಂದರೆ ಲೈಕ್ ಫಿಲಮ್ ಎಲ್ಲದೇ ಇರೋದ್ರಿಂದ ತೊಂದರೆ ಆಯಿತಾ, ಸರಿ ಬಿಡಿ ಇನ್ನೊಂದು ಮಾಡ್ಕೊಳ್ಳೋಣ, ಸರಿ ಎಕ್ಸ್ಟ್ರಾ ಇನ್ನೊಂದು ಕ್ಯಾಮ್ರಾ ಇಟ್ಕೊಂಬಿಡೋಣ, ಇನ್ನೊಂದು ಇಡೋಣ, ಇನ್ನೊಂದು ರೇಂಜ್ ತೊಗೊಂಬಿಡೋಣ, ಇನ್ನೊಂದು ಕಡೆ ಇಲ್ಲಿಟ್ಬಿಟ್ಟು ನೋಡೋಣ. ಹೀಗೆ ಒಂದು ಎಕ್ಸ್ಪೆರಿಮೆಂಟಲ್ ಆಗಿರೋದ್ರಿಂದ ಡಿಸಿಪ್ಲಿನ್ ಅನ್ನೋಕ್ಕಿಂತ ಅದು ಆ ಕ್ಯಾಮ್ರಾನ ಯುಟಿಲೈಸೇಷನ್ ಬೇರೆ ಥರದಲ್ಲಿ ಮಾಡ್ಕೋತಾ ಇದ್ದಾರೆ. ಪ್ಲಸ್ ಅಂದರೆ ಆ ಸೆಟ್ ಅಷ್ಟು ಸೈಲೆಂಟಾಗಿ ಕೆಲಸ ಮಾಡಬೇಕಂತ ಏನಿಲ್ಲ, ನಡೀತಾ ಇರುತ್ತೆ. ಸೊ ತುಂಬ ಏನೋ ಅಯ್ಯೋ ಇದು ಈ ಶಾರ್ಟ್ ಮಾಡಿಲ್ಲ ಅಂದರೆ ಏನೋ ಆಗಿಬಿಡತ್ತೆ ಅನ್ನೋ ಥರದ್ದೇನಿಲ್ಲ, ಪರವಾಗಿಲ್ಲ, ಒಂದು ಟ್ರೈ ಮಾಡಿ ನೋಡೋಣ, ಚೆನ್ನಾಗಿ ಬಂದಿಲ್ಲ ಇನ್ನೊಂದು ಸಲ ಬೆಟ್ರಾಗಿ ಮಾಡೋಣ ಅಂತ ಹೋಗ್ತೀವಿ ಅಷ್ಟೇ, ಬಿಟ್ಟರೆ ಏನಿದೆ ಅದು. ಸರ್, ಒಂದು ಟೈಮ್ ಇರುತ್ತೆ, ನೀವು ಕೂಡ ಇಂಡಸ್ಟ್ರಿಗೆ ಹೊಸಬರಾಗೆ ಕಾಲಿಟ್ಟಿರ್ತೀರ. ನಿಮಗೂ ಫ್ರೇಮ್ಗಳು, ಲೆನ್ಸ್ಗಳು, ಆ್ಯಂಗಲ್ಗಳು, ಟೆಕ್ನಿಕಲ್ ಆಸ್ಪೆಕ್ಟ್ಗಳು ಗೊತ್ತಿರಲ್ಲ. ಇವತ್ತು ನೀವು ಈ ಫೀಲ್ಡಲ್ಲಿ ಮಾಸ್ಟರ್ ಆಗಿದ್ದೀರಾ. ಈ ಟ್ರಾನ್ಸಿಷನ್ನ ನೀವು ಹೇಗೆ ನೋಡ್ತೀರಾ? ಒಂದೊಂದು ಸಲ ಯೋಚನೆ ಮಾಡ್ತೀರಾ, ನಾನು ಏನೂ ಗೊತ್ತಿಲ್ಲದೆ ಬಂದೆ, ಇವತ್ತು ಇಷ್ಟೆಲ್ಲ ಮಾಡಿದ್ದೀನಿ ನಾನು ಅಂತ? ಅಲ್ಲ, ಗೊತ್ತಿಲ್ಲದಿದ್ದ ಬಂದಿದ್ದು ಈಗಲೂ ಕಲಿತಾ ಇದ್ದೀನಿ. ಅಂದರೆ ಏನು ಗೊತ್ತಾ, ಇದು ಒಂದಕ್ಕೆ ಫಿಕ್ಸ್ ಆಗೋಲ್ಲ, ಇದು ಇಷ್ಟೇ ಕಲ್ತ್ಬಿಟ್ರೆ ಮುಗಿದೋಯ್ತು ಅಂತ ಏನಿಲ್ಲ. ದಿನಾನೂ ಕಲಿಯೋದಿರುತ್ತೆ, ನೋಡೋದ್ರಿಂದ ಕಲಿಯೋದಿರುತ್ತೆ, ಒಂದೊಂದು ದಿನದಲ್ಲೂ ಕಲಿಯೋದಿರುತ್ತೆ, ರೋಡಲ್ಲಿ ಹೋಗ್ತಾ ಕಲಿಯೋದಂತೂ ಇದು ನಿರಂತರ ಇದ್ದೇ ಇರುತ್ತೆ. ಇದು ಕಲ್ತಿದ್ದೇನೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ನಾನು ಹೊಸ ಹುಡುಗರ ಜೊತೆ ಸೇರೋದು ಏನಕ್ಕಂದರೆ ಅವ್ರ ವಿಚಾರಗಳಿಗೆ ನಮ್ಮ ವಿಚಾರಗಳು ಮ್ಯಾಚ್ ಆಗಿ ಅವ್ರ ಜೊತೆಗೆ, ಅಂದರೆ ಈಗ ಹೊಸದೇನು ನೋಡಿದಾಗ ಅದು ಅಥವಾ ನೋಡಿದಾಗ ಅದು ಅವ್ರನ್ನೂ ತಲೆಯಲ್ಲಿ ಅದೇ ಓಡ್ತಾ ಇದ್ದರೆ ಆವಾಗ ಆ ಫ್ರೇಮ್ ಆಗೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ನಾವು ಮುಂಚೆನೂ ಹಾಗೆ ಮಾಡ್ತಾಯಿದ್ದೆ, ಈಗೂ ಹಾಗೆ ಮಾಡ್ತಾ ಇರೋದು ಅಷ್ಟು ನನಗೇನು ಸರಿ ಅನಿಸಲ್ಲ. ಸೊ ದಿನ ಕಲಿಯೋದು ಇದ್ದೇ ಇರುತ್ತೆ, ಕಲಿತಾನೇ ಇರಬೇಕು, ನೋಡ್ತಾ ಇರಬೇಕು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರಬೇಕು. ಅವಾಗಲೇ ಇನ್ನೊಂದೇನೋ ಹೊಸದು ಹುಟ್ಟುತ್ತೆ. ಹೊಸದು ಹುಟ್ಟಿಸೋಕ್ಕೆ ಪ್ರಯತ್ನ ಪಡಬೇಕು. ಅದು ನಾನೊಬ್ಬನಿಂದ ಆಗಲ್ಲ, ನಿರ್ದೇಶಕನಲ್ಲಿ ಒಂದು ಹೊಸ ಸ್ಪಾರ್ಕ್, ಹೊಸ ಲೈನ್ ಏನೋ ಹಿಂಗೇನು ಹೇಳ್ದೆ ಅಂದಾಗ ಹಿಂಗೆ ಅನ್ಕೋತಾ ಇದ್ದಾನೆ, ಸರಿ ಇನ್ನೇನು ಮಾಡ್ಬೋದು ಅಂತೇಳಿ. ಇಲ್ಲ ಹಳೇದು ಹೇಳಿದ್ರು ಕೂಡ ಅದನ್ನೇನು ಹೊಸದು ಮಾಡಬೇಕು, ಹೀಗೆ ವಿಚಾರ ಮಾಡೋದು ಅಷ್ಟೇ. ಇದು ಹಳೇದಿದೆ, ಹಳೇದು ಅನ್ನಿಸ್ಬಾರ್ದು ಅಂದರೆ ಹೊಸ ಥರದ್ದು ಏನಾದ್ರು ಒಂದು ಇದಕ್ಕೆ ರೆಡಿ ಮಾಡಬೇಕಲ್ಲ ಅಂತೇಳಿ. ಸೊ ಈ ಥರ ಒಂದು ಪ್ರಯತ್ನ ನಡೀತಾ ಇರುತ್ತೆ ಅಷ್ಟೇ. ಸರ್, ನಿಮಗೆ ಕ್ವಿಕ್ ಮೆಮೊರಿ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಏನಕ್ಕಂದರೆ ಒಂದು ಇವೆಂಟಲ್ಲಿ ನೀವು ಹೋಗ್ತಾ ಇರ್ತೀರಾ, ನಾನು ಸೈಡಲ್ಲಿ ನಿಂತಿರ್ತೀನಿ, ನೀವು ಹೋಗಿ ಮತ್ತೆ ವಾಪಸ್ ಬಂದು ಹಾಯ್ ಕರ್ತಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಹೋಗಿರ್ತೀರಾ. ಮೆಮೊರಿ ಶಾರ್ಪಾ ನಿಮ್ಮದು? ಎಲ್ಲ ನೆನಪಿಟ್ಕೊಂಡ್ರೆ, ಅದೇ ಹೇಳೋದಲ್ಲ, ಡೇ ಒನ್ ಕೆಲಸ ಸೇರೋದ್ರಿಂದ ಇವತ್ತುವರೆಗೂ ಯಾರೇ ಸಿಕ್ಕರೂ ಒಂದು ಸ್ವಲ್ಪ ಇದಾದ್ರೂ ಸಡನ್ನಾಗಿ ಗೊತ್ತಾಗುತ್ತೆ. ಓಕೆ, ವ್ಯಕ್ತಿಗಳು, ಹೆಸರುಗಳು. ಸಿನಿಮಾನೇ ಇಂಡಸ್ಟ್ರಿನೇ ತುಂಬ ಚಿಕ್ಕದು. ಸೊ ಎಲ್ಲರೂ ಸೇರ್ತಾ ಇರ್ತೀವಿ ಅಪರೂಪಕ್ಕೆ, ಅಂದರೆ ರಿಲೀಸ್ ಟೈಮು, ಅದು ಮುಹೂರ್ತನೋ ಏನೋ ಒಂದು, ಹೀಗಾಗಿ ಅದು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಎಲ್ಲರೂ ಪರಿಚಯ ಮಾಡ್ತೀವಿ. ಸರ್, ಇಂಡಸ್ಟ್ರಿಯ ಗತಿ ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಸಿನಿಮಾಗಳು ಲೈನಪ್ಸ್ಗಳಿಗಿದೆ, ಒಂದಷ್ಟು ಪ್ರಯೋಗಗಳಾಗಬೇಕಾಗಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ. ನಾವು ಬೇರೆ ಬೇರೆ ಭಾಷೆಗಳಲ್ಲೂ ನೋಡ್ತಾ ಇರ್ತೀವಿ ಯಾವ್ಯಾವ ಥರ ಸಿನಿಮಾ ಬರ್ತಾ ಇದೆ ಅಂತ. ಸ್ಪೆಷಲಿ ನೀವು ಕೂಡ ಶಾರ್ಟ್ ಫಿಲಮ್ಗಳಿಗೆ ತುಂಬ ಎಂಕರೇಜ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಪ್ರೆಸೆಂಟ್ ಮಾಡ್ತೀರಾ, ಅವ್ರ ಕಂಟೆಂಟ್ಗಳನ್ನ ಚೆಕ್ ಮಾಡ್ತೀರಾ. ಈ ಥಾಟ್ ಹೇಗೆ ಜನ್ರೇಟ್ ಆಯ್ತು ನಿಮಗೆ? ಅದು ನಂಗೆ ಮುಂಚೆಯಿಂದನೂ ಏನೋ ಗೊತ್ತಿಲ್ಲ, ಶಾರ್ಟ್ ಫಿಲಮ್ಸು ಅಂದರೆ ತುಂಬ ಇಷ್ಟ. ನಾನು ಹೇಳ್ತಾ ಇರೋದು 25-30 ವರ್ಷದಿಂದ ಒಂದು ಶಾರ್ಟ್ ಫಿಲಮ್ ಫೆಸ್ಟಿವಲ್ ಅಂದ್ರೂ ಅಲ್ಲಿ ಹೋಗಿದ್ದೆ, ಅವಾಗಿಂದನೂ ಒಂದಿತ್ತು. ಬಟ್ ಆಮೇಲೆ ಸಿನಿಮಾ ಇದು ಇವಾಗ ಕೋವಿಡ್ ಟೈಮಲ್ಲಿ ಸುಮ್ಮನೆ ಇದ್ದಾಗ ಏನು ಅನ್ನಿಸ್ತು, ಏನಾದ್ರು ಒಂದು ಸಿನಿಮಾ ಅಂತೂ ಮಾಡೋಕ್ಕಾಗಲ್ಲ, ಅಂದರೆ ಲೈಕ್ ಇದು ತುಂಬ ಎಕ್ಸ್ಪೆನ್ಸಿವ್ ಇದು. ಸೊ ಒಂದಿಷ್ಟು ಶಾರ್ಟ್ ಫಿಲಮ್ನ ನಾವೇ ಮಾಡಿಬಿಟ್ಟು ಒಂದು ಚಾನಲ್ ಓಪನ್ ಮಾಡೋಣ. ಸೊ ದ್ಯಾಟ್ ನಾನು 10 ನಿಮಿಷದಲ್ಲಿ ಏನೇನು ಹೇಳೋಕ್ಕಾಗತ್ತೆ ಅದರದ್ದೊಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಒಂದಿಷ್ಟು ಮಾಡಿದ್ಮೇಲೆ
ಸುಮ್ಮನೆ ಒಂದು ಚಾನಲ್ ಓಪನ್ ಮಾಡಿ ಇದು ಮಾಡಿ ಅಂದರೆ 10 ನಿಮಿಷದಲ್ಲಿ ಏನೋ ಖುಷಿ ಆಗುವಂಥದ್ದು ಹೇಳಬೇಕು. ಎಲ್ಲವೂ ಸಿನಿಮಾ ಮಾಡಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳೋ ಥರದ್ದು ಕಲಿಕೆ ತುಂಬ ಇರುತ್ತೆ. ಅಂದರೆ ಹೊಸಬ ಏನೋ ಎಲ್ಲರೂ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬಂದು ನಾನು ಸಿನಿಮಾ ಮಾಡೋದು ಚಿಕ್ಕದಾಗ ಒಂದು ಇಂಟ್ರೆಸ್ಟಿಂಗಾಗಿ ಏನೋ ಒಂದು 10 ನಿಮಿಷ ಖುಷಿ ಆಗೋ ಥರದ್ದು ಮಾಡ್ಕೊಂಬ ಅಂತ ಹೇಳ್ತಾ ಇದೆ. ಸೊ ಅದನ್ನು ಹೇಳಿದ್ರಾಗಲ್ಲ ಅಂತ ನಾನೇ ಶುರು ಮಾಡಿದ್ವಿ ಒಂದಿಷ್ಟು ಶೂಟ್ ಮಾಡೋಕ್ಕೆ ಹುಡುಗರನ್ನ ಇಟ್ಕೊಂಡು ಅವರೆಲ್ಲ ಹೇಳಿದವ್ರು ನೋಡೋ ಈ ಥರ ರೈಟಿಂಗು ಸ್ವಲ್ಪ ಹಿಂಗೆ ಚೇಂಜ್ ಮಾಡ್ಕೊಂಬಂದ್ರೆ ಹಿಂಗಾಗತ್ತೆ ಮಾಡೋಣ. ಹೀಗಾಗಿ ಅದು ಇದು ಅನ್ನಿಸ್ತು. ಬರ್ತಾ ಎಲ್ಲರೂ ಬೇರೆಯವರು ಇಲ್ಲ ನಮ್ಮದೊಂದು ಶಾರ್ಟ್ ಫಿಲಮ್ ಇದೆ ನೋಡಿ ಅಂತ. ಸರಿ ಆಯಿತು. ಹೀಗಾಗಿ ಅದು ಒಂದು 3-4 ವರ್ಷ ಇಲ್ಲಿಗೆ ತಂದುಬಿಟ್ಟಿದೆ. ಖುಷಿ ಆಗುತ್ತೆ. ಹೊಸ ಹುಡುಗರ ಜೊತೆ ಬೆರ್ತಂಗೂ ಆಗುತ್ತೆ. ಅವ್ರದ್ದೇನೋ ಹೊಸ ಐಡಿಯಾಗಳಿರುತ್ತೆ. ಏನೋ ಒಂದಿಷ್ಟು ನೋಡಿರ್ತಾರೆ, ಓದಿರ್ತಾರೆ, ಬರೆದಿರ್ತಾರೆ. ಅದೆಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನೇನೋ ಕನಸುಗಳಿರುತ್ತೆ. ಬಟ್ ಅದು ಮಾಡಿದಾಗಲೇ ಗೊತ್ತಾಗೋದು ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ. ಅದನ್ನು ದೊಡ್ಡ ಮಿಸ್ಟೇಕ್ ಮಾಡೋ ಬದಲು ಚಿಕ್ಕದಾಗಿ ಒಂದಿಷ್ಟು ತಪ್ಪುಗಳನ್ನು ಇಲ್ಲೇ ಮಾಡಿಕೊಂಡು ಮುಂದೆ ದೊಡ್ಡ ಕಥೆನ ಪ್ಲ್ಯಾನ್ ಮಾಡ್ಕೋಬೋದಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಅದು ಒಂದಿಷ್ಟು ನಡೀತಾ ಇದೆ. ಸರ್, ನೀವು ಸುತ್ತಮುತ್ತ ನೋಡ್ತಾ ಇರ್ತೀರ ಏನೇನೆಲ್ಲ ಆಗ್ತಾ ಇದೆ ಅಂತ. ನಿಮ್ಮ ಅಕ್ಕಪಕ್ಕ ಇರೋ ಸಿನಿಮಾಟೋಗ್ರಫರ್ಗಳ ಕೆಲಸಗಳನ್ನು ಗಮನಿಸ್ತಾ ಇರ್ತೀರ. ನೀವು ಆಲ್ವೇಸ್ ಲರ್ನರು. ನೀವು ಕಲಿತಾ ಹೋಗ್ತೀರಾ, ಬೇರೆ ಬೇರೆಯವ್ರ ಕೆಲಸನೂ ನೋಡ್ತಾ ಇರ್ತೀರ. ನಾವೆಲ್ಲೋ ಕೇಳ್ಪಡ್ತೀವಿ ಸರ್, ಅಂದರೆ ಇವಾಗ ಯಾರೋ ಸುದೀಪ್ ಅವರು ಯಾವುದೋ ಒಂದು ಕ್ಯಾಮ್ರಾ ಬೈ ಮಾಡಿದ್ರಂತೆ ಎಲ್ಲಿಂದನೋ, ಅದಿಷ್ಟು ಕೋಟಿ ಆಯ್ತಂತೆ ಅಂತ. ನಿಮಗೆ ಅನ್ನಿಸ್ತಾ ಸರ್, ಅಂದರೆ ನಾವು ಇನ್ನೂ ಕೂಡ ಟೆಕ್ನಿಕಲ್ಲಾಗಿ ಅಪ್ಗ್ರೇಡ್ ಆಗಬೇಕು ಅಂತ ಅನ್ನಿಸ್ತಾ ಯಾವತ್ತಾದರೂ? ಇಲ್ಲ, ಏನಾಗಿದೆ ಈಗ ಮುಂಚಿನ ಥರ ಇಲ್ಲ. ಮುಂಚೆ ಒಂದು ಕ್ಯಾಮ್ರಾ ಇಲ್ಲಿ ಬರಬೇಕಂದ್ರೆ 10 ವರ್ಷ ಹಳೇದಾದ್ಮೇಲೆ ಇಲ್ಲಿ ಬರ್ತಾಯಿತ್ತು. ಇವಾಗ ಹಂಗಿಲ್ಲ. ಅಲ್ಲಿ ರಿಲೀಸ್ ಆಗಿದ್ದ ದಿನವೇ ನೆಕ್ಸ್ಟ್ ಡೇನ ನಮ್ಗೆ ಬೇಕಂದರೆ ಸಿಕ್ಬಿಡುತ್ತೆ. ಆ ಥರ ಆಗಿದೆ ಗ್ಲೋಬಲಿ. ಎಲ್ಲವೂ ನೋಡ್ಬೋದು. ಆಮೇಲೆ ಏನು ಹೊಸದು ಬಂತಂದು ಇಮಿಡಿಯೇಟಾಗಿ ಎಲ್ಲ ಸೋರ್ಸಸ್ಸಿಂದ ಗೊತ್ತಾಗ್ಬಿಡುತ್ತೆ ಯಾವುದು ಅದರಲ್ಲಿ ಒಳಗಡೆ ಏನಿದೆ, ಏನು ಅಡ್ವಾಂಟೇಜು, ಯಾವ ಥರ ವರ್ಕ್ ಆಗುತ್ತೆ, ಹೆಂಗಾಗುತ್ತೆ. ಹೀಗಾಗಿ ಏನಿಲ್ಲ. ಬಟ್ ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಈಸ್ ಇಟ್ ವರ್ತಾ, ತರಿಸ್ಬೋದಾ ಅದು ಅನ್ನೋ ಥರದಿಲ್ಲ. ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಹೆಂಗಾಗಿದೆ ಅಂದರೆ ನೋಡಿ ಸರ್, ಟೆಕ್ನಿಕಲಿ ಚೆನ್ನಾಗಿರಬೇಕು ಅಥವಾ ಒಂದು ಏನಾದ್ರು ಲೇಟೆಸ್ಟ್ ಏನು ಬಂದಿದೆ ಅಂತ ಅವರಾಗೆ ಕೇಳೋ ಥರದಲ್ಲಿ ಸಿನಿಮಾಗಳು ನಡೀತಾ ಇರೋದ್ರಿಂದ ಆದಷ್ಟು ಬೇಗ ಅದನ್ನು ಯೂಸ್ ಮಾಡ್ಕೊಳ್ಳೋ ಥರದಲ್ಲಿ ಮಾಡ್ತಾಯಿದ್ರು. ಮುಂಚಿನ ಥರ ಇನ್ನೂ 10 ವರ್ಷ ಕಾಯಬೇಕು ನಮ್ಮೂರಿಗೆ ಬರೋಕ್ಕೆ, ಆಮೇಲೆ ನೋಡ್ಕೊಳ್ಳೋಣ ಅಥವಾ ನಮ್ಮವ್ರು ಯಾರೂ ಕೊಡೋಲ್ಲ, ಬಜೆಟ್ ಇಲ್ಲ, ಆ ಥರದ್ದೇನೂ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ನಡೀತಾ ಇರೋದ್ರಿಂದ ಅದು ಡಿಮಾಂಡ್ ಮಾಡಿದ್ರೆ ಬೇಕೇ ಬೇಕು, ಆ ಕ್ಯಾಮ್ರಾದಲ್ಲೇ ತೆಗಿಯೋಕ್ಕಾಗತ್ತೆ ಅನ್ನೋದಿದ್ರೆ ಖಂಡಿತ ತರಿಸ್ಕೊಂಡು ಮಾಡ್ತಿರೋ ಎಲ್ಲ ಪ್ರಯತ್ನ ನಡೀತಾ ಇರುತ್ತೆ ಅಷ್ಟೇ. ಸ್ಟೋರಿ ಟೆಲ್ಲಿಂಗಲ್ಲಿ ನಿಮ್ಮ ಫೇವ್ರೆಟ್ ಆ್ಯಂಗಲ್ ಯಾವುದು ಸರ್? ಕ್ಲೋಸಪ್ಪ, ಮಿಡ್ಡ, ವೈಡ? ತುಂಬ ಎಕ್ಸ್ಪೆರಿಮೆಂಟಲ್ ಆಗೂ ಕೇಳ್ಬೋದು ಈ ಪ್ರಶ್ನೆನ. ಅಲ್ಲ, ಹಂಗಂತ ಯಾವುದು ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅದು ಹೇಳಿದಾಗ ಇದನ್ನು ಹೆಂಗೆ ಮಾಡ್ಬೋದು ಅನ್ನೋ ಥರದ ವಿಚಾರ ಮಾಡಿ ಮಾಡ್ತೀವಿ. ಯಾಕಂದರೆ ಒಂದು ಶಾರ್ಟಿಂದನೂ ಆಗಲ್ಲ, ಇಡೀ ಸಿನಿಮಾ ಅವನು ಹೆಂಗೆ ಹೇಳಕ್ಕೆ ಹೊರಟಿದ್ದಾನೆ, ಏನು ಮಾಡೋಕ್ಕೆ ಹೊರಟಿದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ನಂಗೆ ಅಂದ್ರೆ ಬರೀ ಲೋ ಆ್ಯಂಗಲ್ ಇಷ್ಟ ಅಂತ ಎಲ್ಲವೂ ಲೋ ಆ್ಯಂಗಲ್ ಇಡೋಕ್ಕಾಗಲ್ಲ. ಸೊ ಎಲ್ಲ ಥರದ್ದು ಮಾಡಿ ಒಂದು ಇಷ್ಟ ಅಂದರೆ ಈಗ ನನಗೆ ಹ್ಯಾಂಡೆಲ್ಡ್ ಇಷ್ಟ, ಬಟ್ ಎಲ್ಲವೂ ಅದರಲ್ಲೇ ಮಾಡೋಕ್ಕಾಗಲ್ಲ. ಸೊ ಶೋಲ್ಡ್ರಲ್ಲಿ ಇಟ್ಕೊಂಡು ಒಂದು ಈಗ ಎಕ್ಕ ರೀಸೆಂಟಾಗಿ ಅದನ್ನು ಅದೇ ಥರ ಮಾಡಿದ್ವಿ. ಬೇರೆದರಲ್ಲಿ ನೀಟಾಗಿ ಕ್ಲೀನ್ ಮೂಮೆಂಟ್ ಶಾರ್ಟ್ಸು ವಿದೌಟ್ ಜರ್ಕು, ಆ ಥರ ಡೈರೆಕ್ಟ್ರು ಟೇಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ, ಅಥವಾ ಇಲ್ಲ ಕತೆ ಹಿಂಗೆ ಹೇಳೋಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಪರ್ಟಿಕ್ಯುಲರಾಗಿ ಹಿಂಗೆ ಮಾಡಬೇಕನ್ನೋದು ಯಾವುದೇ ನನಗೇನು ಅದ್ರ ಬಗ್ಗೆ